ಸೊ ಹಲೋ ಸ್ಟೂಡೆಂಟ್ಸ್, ಸೊ ಈ ಒಂದು ವಿಡಿಯೋದಲ್ಲಿ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಗಾಸ್ ಲಾ. ಸೊ ಗಾಸ್ ಲಾನ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ಏನು? ಸೊ ಅದರಲ್ಲಿ 3 ಟೈಪ್ಸ್ ಬರುತ್ತೆ: ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಈ ಮೂರದು ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಸೊ ಫಸ್ಟ್ ನೋಡಿ, ಇಂಪಾರ್ಟೆನ್ಸ್ ಆಫ್ ಗಾಸ್ ಲಾ ಅಂತಂದರೆ, ಗಾಸ್ ಲಾ ಸೈಜ್ ಆ್ಯಂಡ್ ಶೇಪ್ ಮೇಲೆ ಡಿಪೆಂಡ್ ಆಗಲ್ಲ, ಓಕೆನಾ? ಸೊ ಸೈಜ್ ಯಾವುದನ್ನೇ ಆಗಲಿ, ಶೇಪ್ ಯಾವುದನ್ನೇ ಆಗಲಿ, ಕ್ಲೋಸ್ಡ್ ಸರ್ಫೇಸ್ ಯಾವುದಾಗಿದ್ರೂ ಕೂಡ ಗಾಸ್ ಲಾ ಈಸ್ ಅಪ್ಲಿಕೇಬಲ್, ಓಕೆನಾ? ಆಮೇಲೆ ಚಾರ್ಜ್ ಕೂಡ. ಸೊ ಚಾರ್ಜ್ ನೀವು ಕ್ಲೋಸ್ಡ್ ಸರ್ಫೇಸ್ ತಗೊಂಡಾಗ ಎಲ್ಲಿ ಬೇಕಾದರೂ ಇರ್ಬೋದು ಚಾರ್ಜ್, ಇಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಬೇಕಾದರೂ ಇರ್ಬೋದು, ಎಲ್ಲಿ ಬೇಕಾದರೂ ಕೂಡ. ಬಟ್ ಕಂಡೀಷನ್ ಏನು? ಇನ್ಸೈಡ್ ಮಾತ್ರ ಇರಬೇಕು. ಔಟ್ಸೈಡ್ ಇದ್ದರೆ ಗಾಸ್ ಲಾ ಒಬೇ ಆಗೋದಿಲ್ಲ, ಓಕೆನಾ? ಸೊ ಗಾಸ್ ಲಾ ಯಾವಾಗ ಒಬೇ ಆಗುತ್ತೆ ಅಂದರೆ, ಚಾರ್ಜ್ ಇನ್ಸೈಡ್ ಇದ್ದಲ್ಲ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ? ಆಮೇಲೆ ಇದು ಸ್ಟೇಷನರಿ ಆಗಿದ್ರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಅಥವಾ ಚಾರ್ಜ್ ಮೋಷನಲ್ಲಿ ಇದ್ರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ? ಸೊ ಚಾರ್ಜ್ ಸುಮ್ಮನೆ ನಿಂತ್ಕೊಂಡಿದ್ರು ಕೂಡ ಅಪ್ಲಿಕೇಬಲ್ ಆಗುತ್ತೆ, ಅಥವಾ ಇದು ಮೋಷನ್ ಆಗ್ತಾ ಇದ್ರು ಕೂಡ ಗಾಸ್ ಲಾ ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟು ಸಿಮಿಟ್ರಿಕ್ ಚಾರ್ಜ್ ಕಾನ್ಫಿಗರೇಷನ್. ಗಾಸ್ ಲಾ ಯಾವುದಕ್ಕೆ ಒಬೇ ಆಗುತ್ತೆ ಅಂದರೆ, ಸಿಮಿಟ್ರಿಕ್ ಚಾರ್ಜ್ ಕಾನ್ಫಿಗರೇಷನ್. ಸಿಮಿಟ್ರಿಕ್ ಚಾರ್ಜ್ ಅಂತಂದರೆ, ಈಗ ನೋಡಿ, ಇದೊಂದು ಸಿಮಿಟ್ರಿ, ಓಕೆನಾ? ಸೊ ಈಗ ನೋಡಿ, ಇಲ್ಲಿ ಮಿರರ್ ಇಟ್ಟರೆ ಇದ್ರದ್ದು ಹಾಫು ಇಲ್ಲಿ ಕಾಣಿಸುತ್ತೆ. ಈ ಥರ ಸಿಮಿಟ್ರಿ ಇದ್ದಾಗ ಇದು ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ? ಇದೊಂದು ಪಾಯಿಂಟ್. ಇನ್ ಲಾಸ್ಟ್ ಪಾಯಿಂಟು, ಇಟ್ ಈಸ್ ಬೇಸ್ಡ್ ಆನ್ ಇನ್ವರ್ಸ್ ಸ್ಕ್ವೇರ್ ಲಾ, ಓಕೆನಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ CET ಬೇಕಾದರೆ ಅದನ್ನು ಒಂದು ಪಾಯಿಂಟ್ ಕೇಳ್ಬೋದು, ಓಕೆನಾ? ಒಂದೊಂದ್ಸಲ ಕೇಳ್ತಾರೆ, ಗಾಸ್ ಲಾ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಆರ್ ನಾಟ್ ಅಂತ, ಓಕೆನಾ? ಇಟ್ ಆಲ್ವೇಸ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ, ಓಕೆನಾ? ಇದಿಷ್ಟು ಕೂಡ ಇಂಪಾರ್ಟೆನ್ಸ್ ಆಯಿತು. ನೆಕ್ಸ್ಟು, ವಾಟ್ ಈಸ್ ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಓಕೆನಾ? ನೋಡಿ, ಹೆಸರಲ್ಲೇ ಇದೆ, ಕಂಟಿನ್ಯೂಯಸ್ ಆಗಿರುತ್ತೆ. ಏನು? ಚಾರ್ಜ್, ಓಕೆ? ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಷ್ಟೇ. ಇದನ್ನೇನಂತ ಹೇಳ್ಬೇಕಂದ್ರೆ, ಈ ಸಿಸ್ಟಮ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಚಾರ್ಜಸ್, ಇಟ್ ಈಸ್ ಕಾಲ್ಡ್ ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಓಕೆನಾ? ನೋಡಿ, ಈಗ ಇದೊಂದು ಸಿಸ್ಟಮ್. ಈಗ ನೋಡಿ, ಚಾರ್ಜ್ ಈಕ್ವಲ್ ಆಗಿ ಸ್ಪೇಸ್ ಆಗಿದೆ, ಕರೆಕ್ಟಾ? ಇದೊಂದು ಸಿಸ್ಟಮ್ ಅನ್ನು ತಗೊಂಡಾಗ ಚಾರ್ಜಸ್ಸು ಈಕ್ವಲ್ ಆಗಿ ಸ್ಪೇಸಸ್ ಆಗಿದೆ. ಅದನ್ನ ಏನಂತ ಕರಿತೀವಿ ನಾವು ಅಂದರೆ, ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ, ಓಕೆನಾ? ಇದರಲ್ಲಿ ನೋಡಿ 3 ಟೈಪ್ಸ್ ಆಗಿದೆ. ಇದರಲ್ಲಿ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, CD ಅಂತಂದರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಓಕೆನಾ? ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, 3 ಟೈಪ್ಸ್ ಬರುತ್ತೆ, ಓಕೆನಾ? 3 ಟೈಪ್ಸ್ ಬರುತ್ತೆ. ಇದು ವೆರಿ ಸಿಂಪಲ್ ಆ್ಯಕ್ಚುಲಿ. ನೋಡಿ, ಈಗ ಇದನ್ನು ಲೀನಿಯರ್ ಚಾರ್ಜ್ನ ಲ್ಯಾಂಬ್ಡಾಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನು ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ನ ಸಿಗ್ಮಾ, ಓಕೆನಾ? ರೋ. ರೋ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ವಾಲ್ಯೂಮ್ ಚಾರ್ಜ್ನ ರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಲ್ಯಾಂಬ್ಡಾ ರೋ, ಸಿಗ್ಮಾ ರೋ, ಲ್ಯಾಂಬ್ಡಾ ರೋ ಸಿಗ್ಮಾ, ಓಕೆನಾ? ದಟ್ ಈಸ್ ಈಕ್ವಲ್ ಟು, ಲೀನಿಯರ್ ಚಾರ್ಜ್ ಅಂತಂದರೆ ಚಾರ್ಜ್ ಪರ್ ಯೂನಿಟ್ ಲೆಂತ್, ಓಕೆನಾ? ಈಗ ಯಾವುದೇ ಒಂದು ಕಂಡಕ್ಟರ್ನ ನೀವು ತಗೊಂಡಾಗ ಈಕ್ವಲ್ ಆಗಿ ಸ್ಪೇಸ್ ಆಗಿರುತ್ತೆ, ಓಕೆನಾ? ಇಟ್ ಈಸ್ ಕಾಲ್ಡ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಓಕೆನಾ? ನೆಕ್ಸ್ಟ್, ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್ ಚಾರ್ಜ್ ಬೈ ಯೂನಿಟ್ ಏರಿಯಾ, ಓಕೆನಾ? ಏರಿಯಾ ಫುಲ್ಲು, ಯಾವುದೋ ಒಂದು ಏರಿಯಾ ಫುಲ್ಲು ಚಾರ್ಜ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ವಾಲ್ಯೂಮ್ ಚಾರ್ಜ್ ಅಂತಂದರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ, ಓಕೆ? ನೀವು ನೋಡಿ, ಡೆಫಿನೇಷನ್ ಒಂದು ತಿಳ್ಕೊಂಡ್ರೆ 3 ಕೂಡ ಸೇಮ್. ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಸರ್ಫೇಸ್ ಚಾರ್ಜ್ distribution, it is defined as a ratio of charge per unit area. Volume charge, it is defined as a ratio of charge per unit volume, okay na? SI unit ಏನು ಬರುತ್ತೆ ಇಲ್ಲಿ ನೋಡಿ. ಇದಕ್ಕೆ ಕೂಲಮ್ ಪರ್ ಮೀಟರ್, ಇದಕ್ಕೆ ಕೂಲಮ್ ಪರ್ ಮೀಟರ್ ಸ್ಕ್ವೇರ್, ಇದಕ್ಕೆ ಕೂಲಮ್ ಪರ್ ಮೀಟರ್ ಕ್ಯೂಬ್ ಬರುತ್ತೆ, ಓಕೆನಾ? ಯಾಕಂದರೆ ಏರಿಯಾ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಆಗುತ್ತೆ. ವಾಲ್ಯೂಮ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಕ್ಯೂಬ್ ಆಗುತ್ತೆ, ಓಕೆನಾ? ಓಕೆ.